ಮಾತಾಡಿ. ಮೇಡಮ್ ನಾವು ಇಂಡಿಯಿಂದ ಬಂದೇವ್ರಿ. ನಮ್ಮ ಯಶವಂತ ರಾಯಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಒಂದು ಬೇಡಿಕೆ ಇಟ್ಟು ನಾವು CM ಸಾಹೇಬರಿಗೆ ಭೇಟಿಯಾಗಲೇ ಬಂದಿವ್ರಿ. ಅದೇ ನಾವು ಸತತವಾಗಿ 3 ಸಲ ನಮ್ಮ ಯಶವಂತ ರಾಯಗೌಡರು ನಾವು ಇಂಡಿ ಕ್ಷೇತ್ರದಲ್ಲಿ ಆರಿಸಿ ಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಎಲ್ಲ ಸಮಾಜ, ಎಲ್ಲ ವರ್ಗ, ಎಲ್ಲ ಸರಿ ಸಮಾನವಾಗಿ ಕೆಲಸ ಮಾಡಿದ್ದಾರೆ. ಅಂಥ ಒಂದು ಧೀಮಂತ ನಾಯಕನಿಗೆ ನಮ್ಮ ಒಂದು ಸರ್ಕಾರದಲ್ಲಿ ಒಂದು ಅಂಗವಾಗಿ ಒಂದು ಸಚಿವ ಸ್ಥಾನವನ್ನು ಕೊಡಬೇಕೆಂದು ನಮ್ಮ DK ಶಿವಕುಮಾರ್ ಸಾಹೇಬರ ಬಳಿ ಒಂದು ವಿನಂತಿ ಮತ್ತು ನಮ್ಮ ಹೈಕಮಾಂಡ್ ಖರ್ಗೆ ಸಾಹೇಬರಲ್ಲಿ ವಿನಂತಿ ಹಾಗೂ G ಪರಮೇಶ್ವರ್ ಅವರಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಮೇಡಮ್. ನಾವು ಬಿಜಾಪುರ ಜಿಲ್ಲಾ ಇಂಡಿಯಿಂದ ಬಂದೀವಿ ಮೇಡಮ್. ಸುಮಾರು 2,000 ಜನ ನಾವು ಈಗ ಇವತ್ತಿನ ದಿವಸ ಸುಮಾರು 700-800 ಕಿಲೋಮೀಟರ್ದಿಂದ ಬಂದ್ವಿ. ಯಾಕೆ ನಮ್ಮ ಒಂದು ಶಾಸಕರಿಗೆ ಒಂದು ನ್ಯಾಯ ಸಿಗಲಿ ಅಂತ ಮೇಡಮ್. ಅಲ್ಲ ಸರಿ ಮೇಡಮ್, ಸುಮಾರು ಜನ ಹಿರಿಯರು ಅದಾರೆ ಮೇಡಮ್. ಇವರು ಹಿರಿಯರು ಅದಾರೆ ಮೇಡಮ್. ಇವರು ZP ಅಧ್ಯಕ್ಷರಾಗಿ ಮೇಡಮ್, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷದಿಂದ 224 ಮತಕ್ಷೇತ್ರದ ಒಟ್ಟು ಶಾಸಕರು ಸಚಿವರಾಗಿದ್ದಾರೆ. ಆದ್ರೆ ನಮ್ಮ ಇಂಡಿ ಮತಕ್ಷೇತ್ರ ಯಾವಾಗಲೂ ಸಚಿವ ಸ್ಥಾನ ವಂಚಿತವಾಗಿದೆ. ಅದಕ್ಕಾಗಿ ನಮಗೆ ನ್ಯಾಯ ಕೊಡಬೇಕು. ನಿಜವಾಗ್ಲೂ DK ಶಿವಕುಮಾರ್ ಸಾಹೇಬರು ಅವರು ಈ ಮಾಧ್ಯಮ ಮುಖಾಂತರ ಅವರಿಗೆ ಹೇಳ್ತೇವೆ, ನಾವು ಎಲ್ಲ ಸಾವಿರಾರು ಜನ 600 ಕಿಲೋಮೀಟರ್ 700 ಕಿಲೋಮೀಟರ್ ಇಲ್ಲಿ ಬಂದಿದ್ದೇವೆ. ದಯವಿಟ್ಟು ತಾವು ಬಾಂಧ ಕ್ಷೇತ್ರ ನಮಗೆ ಸಚಿವ ಸ್ಥಾನ ಕೊಡಬೇಕಂತ ಅವರಲ್ಲಿ ನಾವು ಮನವಿ ಮಾಡ್ಕೊಂಡು ಬಂದಿದ್ದೇವೆ. ಮೇಡಮ್ ಅವರು 2013ರಲ್ಲಿ ನಮ್ಮ ಶಾಸಕರಿಗೆ ಬಹಿರಂಗವಾಗಿ ಅವರು ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೊಟ್ಟಿಲ್ಲ. ನಮ್ಮ ಬಿಜಾಪುರ ಡಿಸ್ಟಿಕ್ ನಲ್ಲಿ 7-8 ಮತಕ್ಷೇತ್ರಗಳು ಇದ್ರು. ಎಲ್ಲಾ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕ್ಯಾವ 70 ವರ್ಷದಿಂದ. ಆದ್ರೆ ಇಂಡಿ ಒಂದೇ ಸಿಕ್ಕಿಲ್ಲ. ನಮ್ಮ ಗಡಿನಾಡು ಅದು ಅಲ್ಲಿ ಬಹಳಷ್ಟು ಹಿಂದುಳಿದಿರೋದ್ರಿಂದ ದಯಮಾಡಿ ಏನಪ್ಪಾ ಅಂತಂದ್ರೆ CM ಅವರು, DCM ಅವರು ಮತ್ತು ನಮ್ಮ ಹೈಕಮಾಂಡ್ ಅವರು ಇದು ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದಲೇ ನಾವು 2,000 ಜನ ಏನಪ್ಪಾ ಅಂತಂದ್ರೆ ಈ ಅಲ್ಲಿದಿಂದ ಸುಮಾರು 700 ಕಿಲೋಮೀಟರ್ದಿಂದ ನಾವು ಇಲ್ಲಿ ಬಂದಿದ್ದೀವಿ. ನಾವು ಸಚಿವ ಸ್ಥಾನಕ್ಕೆ ಅವ್ರು ಭರವಸೆ ಕೊಡೋವರೆಗೂ ನಾವು ಈ ಬೆಂಗಳೂರು ಬಿಟ್ಟು ತಗೊಳ್ಳಲ್ಲ. ಅವರು ಸುಮಾರು 45 ವರ್ಷಗಳ ಕಾಂಗ್ರೆಸ್ಸಿನ ಕಟ್ಟಾಳಾಗಿ ದುಡಿದಿದ್ದಾರೆ. ಮಾನ್ಯ ಯಶವಂತರಾಯಗೌಡ ಪಾಟೀಲ್ ಅವರು ಅವ್ರು ದುಡಿದಿದ್ದಕ್ಕೆ ಪಕ್ಷನಿಷ್ಠೆಯಿಂದ ಇದ್ದಿದ್ದಕ್ಕೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕು. ಕೊಟ್ಟ ಮಾತಿನಂತೆ ನಡಿಕೊಳ್ಬೇಕು ಅಂತ ಹೇಳಿ ನಾವು ಈ ಮೂಲಕ ಹೇಳಕ್ ಬಂದ ನಾವು ಹೋರಾಟ ನಾವು ಇಂಡಿ ತಾಲೂಕದಿಂದ ಅವರು ನಮ್ಮ ಯಶವಂತರಾಯಗೌಡ ಪಾಟೀಲ್ರು 3 ಬಾರಿ ಸತತ ZP ಆಗಿದ್ದಾರೆ. 3 ಬಾರಿ MLA ಅವರು ಕಾಂಗ್ರೆಸ್ ಪಕ್ಷದಾಗೆ ಇದ್ದಾರೆ. ಅವ್ರು ಪೂರಾನೇ ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂದ್ರೆ ನಮ್ಮೊಂದು ವಿನಂತಿ. ಹಂಜಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇಷ್ಟೇ ಬೇಕು ಮೇಡಮ್, ಇಷ್ಟೇ ಸಾಕು ನಮಗ 1.5 ವರ್ಷ ಅಲ್ಲ, ನಮಗೆ 5 ತಿಂಗಳಾದ್ರೂ ಸಚಿವ ಸ್ಥಾನ ನಮಗೆ ಬೇಕೇ ಬೇಕು. ಇಲ್ಲ ಈ ಸಲ ಈಗ ಸಚಿವ ಸಂಪುಟ ವಿಸ್ತರಣೆ ಆತಲ್ಲ, ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಮ್ಮ ಮಾನ್ಯ ಶಾಸಕರಿಗೆ ಸಚಿವ ಸ್ಥಾನ ಎನಿ ಕಂಡೀಷನ್ ಬೇಕೇ ಬೇಕು ಮೇಡಮ್. ಇರ್ಲಿ ಕೊಡ್ತೀನಿ ಅಂತ ಹೇಳುವವರೆಗೂ ನಾವು ಭರವಸೆ ಕೊಡುವವರೆಗೂ ನಾವು ಬೆಂಗಳೂರು ಬಿಟ್ಟು ಬಿಜಾಪುರಕ್ಕೆ ಹೋಗಲ್ಲ. ನಾವು ಇಲ್ಲೇ ಇರ್ತೇವೆ, ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಮೇಡಮ್. ನಮಗೆ ಏನು ಮಾಡಿದ್ರು ಸಹಿ ನಾವು ಬಿಡೋದಿಲ್ಲ ಮೇಡಮ್. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಬೇಕೇ ಬೇಕು. ನಾವು ಇಂಡಿ ತಾಲೂಕು ಶ್ರೀಕನಹಳ್ಳಿ ಗ್ರಾಮದಿಂದ ಮಾಜಿ ಅಧ್ಯಕ್ಷರಾಗಿ ಮಾತಾಡೋದು. ಸುಮಾರು ಪೂರ್ವ ಅವ್ರ ತಂದೆ ವಿಠ್ಠಲ್ ಗೌಡರು ಆದಂಥವರು ಯಶವಂತರಾಯಗೌಡ ತಂದೆಯವರು ಪೂರ್ವದಿಂದ ಕಾಂಗ್ರೆಸ್ದವರು. ಇವರು 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಅಧ್ಯಕ್ಷರಾಗಿ ಹಾಗೂ 3 ಬಾರಿ ಶಾಸಕರಾಗಿ ಆರಿಸಿ ಬಂದಂಥ 75 ವರ್ಷಗಳಿಂದ ನಮ್ಮ ಕ್ಷೇತ್ರಕ್ಕೆ ಮಂತ್ರಿ ಆಗಿಲ್ಲ ಇಲ್ಲಿವರೆಗೆ. ಆದ್ದರಿಂದ ಈಗ ಒಂದೇ ಹೇಳ್ಬೇಕಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ಮಂತ್ರಿ ಆಗಿ ಹೋಗಿದ್ದಾರೆ. ನಮ್ಮದು ಮಹಾರಾಷ್ಟ್ರ ಬಾರ್ಡರ್ ಇರೋದ್ರಿಂದ ಅಭಿವೃದ್ಧಿ ಪರವಾದಂಥ ಕೆಲಸಗಳು ಮಾಡ್ಯಾರ. ಸರ್ವ ಜನಾಂಗ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂಥ ಮನೋಭಾವ ಮತ್ತು ಶ್ರದ್ಧೆ, ಭಕ್ತಿ, ನಿಷ್ಠೆ ಉಳ್ಳವರಂಥ ಮನೋಭಾವದ ನಮ್ಮ ಯಶವಂತರಾಯಗೌಡರು. ಯಾವ ಜಾತಿ ಯಾವ ಕೀತಿ ಏನು ಅನ್ನುವಂಥವು ಇಲ್ಲ. ಅದಕ್ಕೆ ನಮ್ಮ ಕ್ಷೇತ್ರ ಮತ್ತು ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಲಿಕ್ಕೆ ನಮ್ಗೆ ಈ ಮಂತ್ರಿ ಮಾಡಿ ಅನುಕೂಲ ಮಾಡಿಕೊಡ್ಬೇಕಂದು ಈ ಶಿವಕುಮಾರ ಸ್ವಾಮಿ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿಕೊಳ್ಳೋಕ್ಕೆ ತಾವು ಬಂದಿದ್ದೆವು. ಸುಮಾರು 700 ಕಿಲೋಮೀಟರಿಂದ ಬಂದಿದ್ದೆವು. ಒಂದು 1,500 ಜನ ಬಂದಿದ್ದೆವು. ಇದು ಅವ್ರಿಗೆ ಕಿವಿಗೆ ಮುಟ್ಟಿ ಇದು ಸತ್ಯಾಸತ್ಯತೆ ತಿಳ್ಕೊಂಡು ಮಂತ್ರಿ ಆಗಲಾರ್ದ ವಂಚಿತ ಕ್ಷೇತ್ರಕ್ಕೆ ಮಂತ್ರಿ ಮಾಡಲಿ ಅಂತೂ ಹೇಳಿ ಮಾಡಬೇಕೆ ಒಳಗೆ ಹೋಗಿದ್ದೀವಿ. ಅವರು ಸಮಯ ನಮಗೆ 1:30 ನಿಗದಿಪಡಿಸಿದ್ದಾರೆ. 1:30ಗೆ ನೀವು ಇಂಡಿ ಕ್ಷೇತ್ರದವರು ಎಲ್ಲರೂ ಬಂದು ನಿಮ್ಮ ಏನು ಮನವಿ ಇದೆ ಕೊಡಬಹುದು ಅಂತ ಹೇಳಿದ್ದಾರೆ. ನಾವು 1:30ಗೆ ಸರಿಯಾದ ಸಮಯಕ್ಕೆ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಈ ಪರಿಣಾಮಕಾರಿಯಾಗಿರ್ತಕ್ಕಂಥ ಈ ಮನವಿಯನ್ನು ನಾವು ಅವರಿಗೆ ಕೊಡ್ತೇವೆ. ಅಲ್ಲಿ ನಮ್ಮ ಶಾಸಕರು ಕೂಡ ಇದ್ದರು. 1:30ಗೆ ನಾನು ಅಲ್ಲಿ ಬರ್ತೀನಿ, ನೀವು ಅಲ್ಲಿ ಬರ್ರಿ ಅಂತ ಹೇಳಿದ್ದಾರೆ. ನಮ್ಮ ಶಾಸಕರು 3 ಬಾರಿ ಗೆದ್ದಿದ್ದಾರೆ, ಹ್ಯಾಟ್ರಿಕ್ ಸಾಧಿಸಿದ್ದಾರೆ.
ಮತ್ತು ಮಹಾರಾಷ್ಟ್ರ ಬಾರ್ಡರ್ ಇರೋದ್ರಿಂದ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ತಯಾರಿಲ್ಲ. ಅಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಮಂತ್ರಿ ಸ್ಥಾನ ಕೊಟ್ಟರೆ ಹೆಚ್ಚಿನ ಅನುದಾನ ಬರುತ್ತೆ ಮತ್ತು ಮೇಲಾಗಿ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇದೆ. ವಿಜಯಪುರ ಜಿಲ್ಲೆ ಪೂರಾ ಇಂಡಿ ಮತಕ್ಷೇತ್ರ ಅಲ್ಲ, ಅಖಂಡ ಜಿಲ್ಲೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಅವರು ಒಳ್ಳೆಯ ಹೃದಯವಂತರು, ಎಲ್ಲ ಜಾತಿ ಸಮುದಾಯದವರನ್ನು ಜೊತೆಯಲ್ಲೇ ಕರ್ಕೊಂಡು ಹೋಗ್ದಂಥ ಒಬ್ಬ ತಾಯಿ ಹೃದಯ, ತಂದೆಯ ಗುಣ ಇರ್ತಕ್ಕಂಥ ಒಬ್ಬ ಮೇಧಾವಿ ವ್ಯಕ್ತಿ ಇರೋದ್ರಿಂದ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತ ಒತ್ತಾಯ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಭಾಳ ಎಲ್ಲ ನೀವು ನಿಂತ್ಕೊಂಡು ಇದು ಮಾಡಿದ್ರೆ CM ಅವ್ರಿಗೆ ಮನಸ್ಸಿಗೆ ನೋವಾಗ್ತಿರ್ತದ. ಅದಕ್ಕೆ ನೀವು ಎಲ್ಲರೂ ಕುಡ್ಕೊಂಡು ಒಂದು ಪ್ಲೇಸ್ ನಮ್ಗೆ ಟೈಮಿಂಗ್ ಕೊಟ್ಟರು 1:30 ಮಧ್ಯಾಹ್ನ 1:30 ಟೈಮಿಗೆ ಇಂಥ ಜಾಗನ ಬಾತೇಳಿ ನಮ್ಮ ಶಾಸಕರು ನಮ್ಮ ಅಂತ್ಯಕ್ಕೆ ಬಂದು ಎಲ್ಲ ಹೇಳಿ, ನೀವೇನು 3-4 ಮಂದಿ ಒಳಗೆ ಬಂದಿರಲ್ಲ, ಎಲ್ಲರೂ ಬಿಟ್ಟಿಲ್ಲ ಮೇಡಮ್, ನಮಗೆ ಒಂದು 5-6 ಮಂದಿ ಅಷ್ಟೇ ಒಳಗೆ ಬಿಟ್ಟರು CM ಸಾಹೇಬ್ರಿಗೆ ನಮ್ಮ MLA ಭೇಟಿ ಆಗ್ಲಿಕ್ಕೆ. ನಾವು ಇಷ್ಟೇ ಬಂದು ಮಾತಾಡಿದ್ದೀವಿ. ಅದಕ್ಕೆ ಸಾಹೇಬರು 1:30 ಗಂಟೆಗೆ ತಾವೆಲ್ಲ ಜನರಿಗೆ ಕರ್ಕೊಂಡು ಇಂಥ ಜಾಗನ ಬರ್ರಿ, ಅಲ್ಲಿ CM ಸಾಹೇಬ್ರು ಮಾತು ಕೊಡ್ತಾರೆ, ನಾವು ಬರ್ತೀವಿ, ಎಲ್ಲರೂ ಬರ್ತೀವಿ, CM ಸಾಹೇಬ್ರು ಏನು ಹೇಳ್ತಾರೆ ಕೇಳೋಣ. ಎಷ್ಟೊತ್ತಿದ್ರೆ ನನಗೆ ಸಚಿವ ಸಹ ಸಿಗ್ತದಂತ CM ಸಾಹೇಬ್ರ ಹತ್ತಕ್ಕೆ ನಮ್ಮ ಸಾಹೇಬರು ಅಪಾರವಾದ ನಂಬಿಕೆ ಅದ, ಸಾಹೇಬ್ರಿಗೆ ವಿಶ್ವಾಸ ಅದ. DK ಶಿವಕುಮಾರ್ ಸಾಹೇಬರು ಹಂಗೆ ಕೊಟ್ಟ ಮಾತು ನಡೆಸುವಂಥ ಧೈರ್ಯವಂತ CM ಸಾಹೇಬರು ಅದಾರ. ಹೆಂಗೆ ಅವರು ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ ಸಚಿವ ಸ್ಥಾನ ಕೊಟ್ಟ ಮಾತಿನ ತೊಗೊಂಡಾರ, ಅವರು CM ಸಾಹೇಬ್ರು ಕೂಡ ಹೆಂಗೆ ಕೊಟ್ಟ ಮಾತಿನಂತೆ ಬಿಟ್ಟು ಕೊಟ್ಟಾರ, ಅದೇ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಕೂಡ ನಮ್ಮ ಶಾಸಕರಿಗೆ ಏನು ಸಚಿವ ಸ್ಥಾನ ಬಿಟ್ಟು ಕೊಡ್ತೀವಂತ ಬಿಜಾಪುರ ಜಿಲ್ಲೆಯಂತ ಆಗ್ಯದ. ಅದೇ ಪ್ರಕಾರ ಇವರೆಲ್ಲ ಕರೆಸಿ ಕೂಡಿಸಿ CM ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲ ಹೈಕಮಾಂಡ್ ಕೂಡಿ ನಮ್ಮ ಸಾಹೇಬರಿಗೆ ನ್ಯಾಯ ಒದಗಿಸ್ತಾರೆ ಅಂತೇಳಿ ಈ ನಿರೀಕ್ಷೆ ಇಟ್ಕೊಂಡು ಬಂದಿದ್ದೀವಿ. ಆ ನಿರೀಕ್ಷೆ ಯಶಸ್ವಿ ಆಗ್ತದೆ ಅಂತೇಳಿ ನಾನು ಈ ಎಲ್ಲ ಮೀಡಿಯಾದ ಮುಖಾಂತರ ನಮ್ಮ ಇಂಡಿ ತಾಲೂಕು ಜನರಿಗೆ, ಬಿಜಾಪುರ ಜಿಲ್ಲೆ ಜನರಿಗೆ ನಾನು ಹೃದಯಪೂರ್ವಕ ಹೇಳ್ಬೇಕಾಗ್ತದೆ. ಪಾಟೀಲ್ ಅವರಿಗೆ, ಯಶವಂತಗೌಡ ಪಾಟೀಲ್ ಅವರಿಗೆ, ನಾವು ವಿಜಯಪುರ ಜಿಲ್ಲೆಯಿಂದ ಇಂಡಿ ತಾಲೂಕಿನಿಂದ ನಾವು ಸಾಕಷ್ಟು ಜನರು ಬಂದಿದ್ದೇವೆ. ಬಂದಾಗೆ ನಾವು ಜಗಳ ಮಾಡಬೇಕಂತೂ ಬಂದಿಲ್ಲ, ಒಂದು ಸ್ಟ್ರೈಕ್ ಮಾಡಬೇಕಂತೂ ಬಂದಿಲ್ಲ. ನಮ್ಮ ಒಂದು ಪಕ್ಷಕ್ಕೆ ಒಂದು ಸ್ಥಾನ ಬದ್ಧವಾಗಿ ನ್ಯಾಯಯುತವಾಗಿ ಕೊಡ್ಬೇಕಂತ ಬಂದಿದ್ದೆವು. ಇನ್ನೇಗೆ ಒಂದು 5 ನಿಮಿಷದಲ್ಲಿ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ನಮಗೆ ಭೇಟಿಯಾಗಿ ಎಲ್ಲಿ ಅಂದ್ರು ಇಂಡಿ ತಾಲೂಕಿನಿಂದ ಬಂದಿದ್ದೇವೆ ಅನ್ನೋಣ. ನಮ್ಮ ಶಾಸಕರು ಒಳ್ಳೆ ನಾಯಕರು, ಅಭಿವೃದ್ಧಿ ಹರಿಕಾರರು, ಅವರು ಜನಪರವಾಗಿ ನ್ಯಾಯ ಮಾಡೋರು. ಅಲ್ಲಿ ನೀವು ಸಚಿವ ಸ್ಥಾನ ಕೊಟ್ಟರೆ ಅಭಿವೃದ್ಧಿ ಆಗುತ್ತೆ, ಹೆಚ್ಚಿನ ಒಂದು ಒಳ್ಳೆ ಅವರು ಡನ್ ಅಂದಿದ್ದಾರೆ. ಓಕೆ ಅಮ್ಮ, ಶಾಸಕರು ನಿಮ್ಗಿಂತ ನಮಗೆ ಗೊತ್ತು ಅವ್ರು ಹೇಗಿದ್ದಾರೆ ಅಂತೇಳಿ, ಅವರಿಗೆ ನಾವು ಓಕೆ ಅಮ್ಮ ಕೊಡಲೇಬೇಕು. ಶಾಸಕರು ಮುನ್ಸೂಚನೆ ಏನು ಕೊಟ್ಟಿದ್ದಾರೆ ಅಂದರೆ, ಅಮ್ಮ ಯಶವಂತಗೌಡ ಪಾಟೀಲ್ ಅವರು ನಿಮ್ಗಿಂತ ಚೆನ್ನಾಗಿ ನಮಗೆ ಗೊತ್ತಿದೆ ಅವ್ರು ಹೆಂಗಿದಾರಂತೆ, ಆಯ್ತಮ್ಮ ಓಕೆ ಡನ್ ಅಂದಿದ್ದಾರೆ. ಆ ಮಾತಿನ ಪ್ರಕಾರ ನಮಗೆ ಶಾಸಕರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂತೇಳಿ ಮುನ್ಸೂಚನೆಯನ್ನು ತೋರಿಸಿದ್ದಾರೆ. ಇನ್ನೇ DK ಶಿವಕುಮಾರ್ ಅವರಿಗೆ ಕೋಟಿ ವಂದನೆಗಳು. ಅವ್ರು ಹೆಂಗೆ ಡನ್ ಅಂತೇಳಿ ಓಕೆ ಮಾಡಿದ್ರಲ್ಲ, ಲಿಸ್ಟ್ನಲ್ಲಿ ಯಶವಂತಗೌಡ ಪಾಟೀಲ್ ಸರ್ ಅವರ ಹೆಸರು ಅನೌನ್ಸ್ ಮಾಡಲಿ ಅಂತೇಳಿ ನಾವು ಒಪ್ಪಿಕೊಂಡಿದ್ದೇವೆ, ಅವರು ಒಪ್ಪಿಕೊಂಡಿದ್ದೇವೆ. ದಯಮಾಡಿ ಇದ್ರ ಮೇಲೆ ಗೊತ್ತಾಗುತ್ತೆ, ಅವರು ಸಚಿವ ಸ್ಥಾನ ಕೊಡ್ತಾರಂತೆ, ಮಾತು ಕೊಟ್ಟಂಗೆ ಉಳಿಸ್ಕೊಳ್ಳಂತೆ ನಾನು DK ಶಿವಕುಮಾರ್ ಸರ್ ಅಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ನಾವು ಈಗಾಗಲೇ DK ಶಿವಕುಮಾರ್ ಅವರನ್ನು ನಾವು ಭೇಟಿಯಾದಾಗ ನಮಗೆ ಒಂದು ಮಾತನ್ನು ಕೊಟ್ಟಿದ್ದಾರೆ. ನಿಮ್ಮ ಶಾಸಕರ ಬಗ್ಗೆ ನಿಮಗಿಂತ ಕಾಳಜಿ ನನಗೆ ಜಾಸ್ತಿ ಇದೆ ಅಮ್ಮ, ನಿಮ್ಮ ಶಾಸಕರನ್ನು ನಾವು ಸಚಿವ ಸ್ಥಾನ ಕೊಡುವಲ್ಲಿ ಡನ್ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಬಹಳ ಖುಷಿಯಾಗಿದೆ. ನಾವು ಇಲ್ಲಿವರೆಗೆ ಬಂದದ್ದಕ್ಕೂ ನಮಗೆ ಒಂದು ಸಚಿವ ಸ್ಥಾನ ನಮ್ಮ ಸರ್ ಅವರಿಗೆ ಸಿಗುತ್ತೆ ಅಂತೇಳಿ ಬಹಳ ಒಂದು ಭರವಸೆಯಿಂದ ಬಂದಿದ್ದಕ್ಕೂ ನಮಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಭರವಸೆ ನೀಡಿ ಹೋಗಿದ್ದಾರೆ. ಅದಕ್ಕೆ ನಾವು CM ರಾದ DK ಶಿವಕುಮಾರ್ ಅವರನ್ನು ನಾವು ಕೋಟಿ ನಮಸ್ಕಾರಗಳನ್ನು ಕೂಡ ನಾವು ಇಂಡಿ ತಾಲೂಕಿನ ಎಲ್ಲ ಜನರ ಪರವಾಗಿ ನಾನು ಒದಗಿಸಲಿಕ್ಕೆ ನಮಸ್ಕಾರ ಹೇಳೋದು. ಇಂಡಿ ತಾಲೂಕಿನಿಂದ ಬಂದಿದ್ದೀವಿ. ಎಲ್ಲ ಒಂದು 1,500 ಮಂದಿ ಜನ ಇಲ್ಲಿಗೆ ನಾವು ಮಾನ್ಯ ಯಶವಂತಗೌಡ ಪಾಟೀಲರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರಿಗೆ ಭೇಟಿಯಾಗಲು ಬಂದಿದ್ದೇವೆ. ದಯವಿಟ್ಟು ಮನವಿ ಮಾಡ್ಕೋತೀವಿ, ನಮ್ಮ ಮನ್ನಣೆಗೆ ಮಾನ್ಯತೆ ಕೊಟ್ಟು ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೇವೆ. ಯಾಕಂತಂದ್ರೆ ನಮ್ಮದು ಪ್ರಾದೇಶಿಕವಾಗಿ ಹಿಂದುಳಿದ ಪ್ರದೇಶ, ಮಹಾರಾಷ್ಟ್ರದ ಬೌಂಡ್ರಿ ಇದ್ದ ಕಾರಣ ಇನ್ನೂವರೆಗೆ ಒಬ್ಬ ಶಾಸಕನಿಗೂ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಆದ ಕಾರಣ ಪ್ರಾದೇಶಿಕ ಸಮತೋಲನ ಕಾಯಬೇಕಾಗಿ ತಮ್ಮಲ್ಲಿ ಕೇಳ್ಕೊತಿದ್ದೇವೆ. ಅದರಂತೆ ಅತಿ ಒಳ್ಳೆಯ ವಾಗ್ಮಿ ಚತುರರಾಗಿರ್ತಕ್ಕಂಥ ನಮ್ಮ ಶಾಸಕರು ತಮ್ಮ ಮಂತ್ರಿಮಂಡಲದಲ್ಲಿ ಸೇರಿದ್ದೇ ಆದರೆ ತಮ್ಮ ಮಂತ್ರಿಮಂಡಲಕ್ಕೆ ಇನ್ನಷ್ಟು ಬಲಿಷ್ಠವಾದಂಥ ಶಕ್ತಿ ಬರ್ತದೆ ಅನ್ನತಕ್ಕಂಥ ಮಾತನ್ನು ಇವತ್ತಿನ ದಿನ ಹೇಳ್ತಾ ಇದ್ದೇನೆ. ಅದಕ್ಕೆ ದಯವಿಟ್ಟು ತಾವು ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ಎಲ್ಲ ಕಾಂಗ್ರೆಸ್ಸದ ನಾಯಕರಿಗೂ, ಅಧ್ಯಕ್ಷರಿಗೂ, ಪರಮೇಶ್ವರ್ ಅವರಿಗೂ ಮತ್ತು
ಇಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕೊಡ್ತೀನಿ ಅಂತ ನೋಡೋಣ, ಪ್ರಯತ್ನ ಮಾಡಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಇಲ್ಲಿವರೆಗೂ ನಮ್ಮ ಇಂಡಿ ತಾಲೂಕಿಗೆ ಇನ್ನೂವರೆಗೆ ಮಿನಿಸ್ಟರ್ ಸಿಕ್ಕಿಲ್ಲ. ಅದಕ್ಕೆ ನಮ್ಮ ಬೇಡಿಕೆ ಅದ, ಅದಕ್ಕೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಮ್ಮ ಇಂಡಿ ಶಾಸಕರಾದ ಸನ್ಮಾನ್ಯ ಯಶವಂತರೇಗೌಡ ಪಾಟೀಲರು 8 ಬಾರಿ ಚುನಾವಣೆ ಮುಖಾಂತರ ಆರಿಸಿ ಬಂದರು. ಕಾಂಗ್ರೆಸ್ ಪಕ್ಷದಿಂದ ನಿಷ್ಠಾವಂತ ಧೀಮಂತ ನಾಯಕ ಹಾಗೂ ಹಿಂದುಳಿದ ಬಳಗದ ಎಲ್ಲ ಜನರಿಗೂ ಸಂಭಾಳಿಸ್ಕೊಂಡು ಹಿಡ್ಕೊಂಡು ಹೋಗುವಂಥ ಒಬ್ಬ ನಾಯಕ. ಅದು ನಮ್ಮದು ಲಾಸ್ಟ್ ಬಾಂಡ್ರಿ ಮಹಾರಾಷ್ಟ್ರ ದಂಡಿಗಿದ್ದೇವನು. ಕಳೆದ 75 ವರ್ಷದಿಂದ ಇಲ್ಲಿ ತನೂ ನಮ್ಮ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಸ್ಥಾನ ದೊರಕಿಲ್ಲ. ಅದು ಈ ಸಾರಿ ಅವಕಾಶ ಬಂದದ ಟೈಮು. ಡಿ.ಕೆ. ಶಿವಕುಮಾರ್ ಸಾಹೇಬರು ಕೃಪಾ ಆಶೀರ್ವಾದ ಮಾಡಿ ಎಷ್ಟೊತ್ತಿದ್ರು ಬಿಜಾಪುರ ಜಿಲ್ಲೆಗೆ 2 ಸಚಿವ ಸ್ಥಾನ ಈಗಾಗಲೇ ಒಂದು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಕೊಟ್ಟರೆ ಇನ್ನೊಂದು ಉಳಿದದ. ಆ ಸ್ಥಾನ ಇಂಡಿ ಮತಕ್ಷೇತ್ರಕ್ಕೆ ಯಶವಂತರೇಗೌಡ ಪಾಟೀಲ್ ಕೊಟ್ಟದೆ ಆದರೆ ಇಂಡಿ ನಮ್ಮದು ಬಂಗಾರ ಗಿಂಡಿ ಆಗ್ತದೆ. ಬಿಜಾಪುರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯ ಕೂಡ ಅಂಥ ಒಳ್ಳೆಯ ನಾಯಕರದಾರ ಯಶವಂತರೇಗೌಡ ಪಾಟೀಲರು. ಅದಕ್ಕೆ ದಯವಿಟ್ಟು ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ನಾವು ಇಂಡಿ ಮತದಾರ ವಿಧಾನಸಭಾ ಮತಕ್ಷೇತ್ರ ವತಿಯಿಂದ ಕೋಟಿ ನಮನಗಳನ್ನು ಅವ್ರಿಗೆ ಸಲ್ಲಿಸ್ತೇವೆ. ಇದೊಂದು ಸದವ ಅವಕಾಶ ನಮ್ಮ ಯಶವಂತರೇಗೌಡ ಕೊಟ್ಟದೆ ಆದರೆ ನಮ್ಮ ಯಶವಂತರೇಗೌಡರಿಗೆ ಅವಕಾಶ ಇಂಡಿ ಮತಕ್ಷೇತ್ರಕ್ಕೆ ಅವಕಾಶ ಕೊಟ್ಟಂಗೆ ಆಗ್ತದೆ ಅಂತ ಇಟ್ಟು ಹೇಳಿ. ಮಾನ್ಯ ಯಶವಂತರೇಗೌಡ ಪಾಟೀಲ್ ಅವರು ಅತ್ಯಂತ ಕ್ರಿಯಾಶೀಲ ಮತ್ತು ಕಾರ್ಯಮುಖವಾಗಿ ಕೆಲಸ ಮಾಡ್ತಾರೆ. ಮತ್ತು ಇಂಡಿ ಮತಕ್ಷೇತ್ರಕ್ಕೆ ಸ್ವತಂತ್ರ ಬಂದಾಗಿನಿಂದ ಇಲ್ಲಿವರೆಗೂ ಒಂದು ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ನಮ್ಮ ಶಾಸಕರು 3 ಸತಿ ಆರಿಸಿ ಬಂದಾರ. ಹೀಗಾಗಿ ಅವರು ಅತ್ಯಂತ ಕ್ರಿಯಾಶೀಲ ಅದಾರ. ಎಲ್ಲ ಕೆಲಸಗಳು ಶೈಕ್ಷಣಿಕ ವರ್ಗ ಮತ್ತು ಎಲ್ಲ ಜಾತಿಯನ್ನು ಅವರು ಹಿಡ್ಕೊಂಡು ತಮ್ಮ ಜೊತೆ ತೊಗೊಂಡು ಹೋಗ್ತಾರೆ. ಹೀಗಾಗಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಹೇಳಿ ಇಂಡಿ ಮತಕ್ಷೇತ್ರದಿಂದ ಸುಮಾರು 600ರಿಂದ 700 ಜನ ನಾವು 2,000 ಜನ ಮೇಲೆ ನಾವೇನದ ಬಂದಿದ್ದೀವಿ. ದಯವಿಟ್ಟು ಡಿ.ಕೆ. ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಒದಗಿಸಬೇಕಂತ ನಾವು ಕೇಳ್ಕೊತೀವಿ.